ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಲೆಬೇಳೆ ಮಸಾಲ ವಡೆನ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ತುಂಬಾ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಅರ್ಧ ಕೆಜಿ ಆಗೋಷ್ಟು ಕಡಲೆಬೇಳೆನ ಒಂದು 4 ಗಂಟೆ ಟೈಮ್ ಇದನ್ನ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡಿದ್ದಾದ್ಮೇಲೆ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ಸೋರ್ಸಾಕ್ಬೇಕು. ಸ್ವಲ್ಪ ಕೂಡ ನೀರಿರಬಾರ್ದು. ಆ ರೀತಿ ಸೋರಿಸ್ಬಿಟ್ಟು ಸೈಡ್ ಅಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಮಿಕ್ಸರ್ ಜಾರ್ಗೆ ಒಂದು 7 ರಿಂದ 8 ಹಸಿರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ. ಹಾಗೆಯೇ 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆಗಳನ್ನ ಬಿಡಿಸ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ಇದಿಷ್ಟನ್ನು ಕೂಡ ನಾವು ನೀರ್ ಹಾಕ್ತೇನೆ ಹಾಗೇನೆ ನಾವು ರುಬ್ಕೋಬೇಕಾಗುತ್ತೆ. ಅಂದ್ರೆ ಕೋರ್ಸ್ ಆಗಿ ತರಿಯಾಗಿ ಈ ರೀತಿ ರುಬ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು. ಮಸಾಲೆನ ಈ ರೀತಿ ರುಬ್ಬಿದ ಮೇಲೆ ನೆಕ್ಸ್ಟ್ ನಾವು ಮೊದಲೇ ನೆನೆಸಿ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ಬಸ್ತಾಕಿರುವಂತಹ ಕಡಲೆಬೇಳೆನ ಇದ್ರೊಳಗಡೆ ಹಾಕೋಬೇಕಾಗುತ್ತೆ. ನೋಡಿ 1-2 ರಿಂದ 3 ಬ್ಯಾಚ್ ಅಲ್ಲಿ ನಾನು ಇದನ್ನ ರುಬ್ಕೊಳ್ತಾ ಇದ್ದೀನಿ. ಒಂದೇ ಬ್ಯಾಚ್ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ನುರಿಯಲ್ಲ. ಹಾಗಾಗಿ 1-2 ರಿಂದ 3 ಬ್ಯಾಚ್ ಅಲ್ಲಿ ನಾನು ಇದನ್ನ ರುಬ್ಕೊಳ್ತೀನಿ. ಮೊದಲನೇ ಬ್ಯಾಚ್ ಆಗುವಷ್ಟು ನಾನು ಇಲ್ಲಿ ಕಡಲೆಬೇಳೆನ ಹಾಕೊಂಡಿದ್ದೀನಿ. ಆದಷ್ಟು ಕೂಡ ಇದನ್ನು ತರಿಯಾಗೇನೆ ನಾವು ರುಬ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬಹುದು ನಾನು ಎಷ್ಟು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಕಡಲೆಬೇಳೆ ವಡೆ ಗರಿಗರಿಯಾಗಿ ಬರಬೇಕು ಅಂದ್ರೆ ನೋಡಿ ಇದೇ ಒಂದು ಹದದಲ್ಲಿ ರುಬ್ಕೋಬೇಕು. ತುಂಬಾ ನೈಸ್ ಆಗಿ ರುಬ್ಕೊಳ್ಳಿಕ್ ಹೋಗ್ಬಾರ್ದು. ನೋಡಿ ಈ ತರ ಮಧ್ಯ ಒಂದೊಂದು ಕಡಲೆಬೇಳೆ ಇದ್ರೂ ಪರವಾಗಿಲ್ಲ. ಈ ರೀತಿ ರುಬ್ಕೊಂಡ್ರೆ ತುಂಬಾನೇ ಕ್ರಿಸ್ಪ್ ಆಗಿ ಬರ್ತವೆ. ನೆಕ್ಸ್ಟ್ ಇದನ್ನ ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಕೂಡ ಅಷ್ಟೇನೆ ಒಂದು ಅರ್ಧದಷ್ಟು ಕಡಲೆಬೇಳೆನ ಹಾಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸೆಕೆಂಡ್ ಬ್ಯಾಚ್ ಅಲ್ಲೂ ಕೂಡ ಉಳಿದಿರುವಂತಹ ಕಡಲೆಬೇಳೆಗಳನ್ನ ಹಾಕೊಂಡು ಅದೇ ರೀತಿ ತರಿಯಾಗೇನೆ ರುಬ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪನೂ ನೀರನ್ನ ಹಾಕಬಾರ್ದು. ಆ ರೀತಿ ರುಬ್ಕೋಬೇಕಾಗುತ್ತೆ. ನೀರನ್ನ ಹಾಕಿದ್ರೆ ತೆಳುವಾಗ್ಬಿಡುತ್ತೆ. ನಾವು ಒಡೆ ಬಿಡೋದಿಕ್ಕೆ ಆಗಲ್ಲ. ಹಾಗಾಗಿ ಆದಷ್ಟು ಕೂಡ ಕಡಲೆಬೇಳೆಯಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ಕಂಪ್ಲೀಟ್ ಆಗಿ ಸೋರಿಸಿರ್ಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಹಾಕೋಬಾರ್ದು. ಹಾಗೇನೆ ಈ ತರ ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಇದು 3ನೇ ಬ್ಯಾಚ್ ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಒಂದು 3 ಬ್ಯಾಚ್ ಅಲ್ಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ ಇವಾಗ ರುಬ್ಬಿದ್ದೆಲ್ಲ ಆಗಿದೆ. ಈ ಒಂದು ಮಸಾಲೆನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಮೊದಲನೇ ಬ್ಯಾಚ್ ಅಲ್ಲಿ ಹಾಕೊಂಡಿರ್ತೀವಲ್ಲ ಅದರಲ್ಲಿ ಮಸಾಲೆ ಇರುತ್ತೆ. 2-3ನೇ ಬ್ಯಾಚ್ ಅಲ್ಲಿ ಬರೀ ಕಡಲೆಬೇಳೆನ ರುಬ್ಕೊಂಡಿರ್ತೀವಲ್ವಾ. ಹಾಗಾಗಿ ಒಂದ್ಸಲ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ವಡೆಗೆ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 3 ರಿಂದ 4 ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ನೀವು ಸ್ವಲ್ಪ ಪುದೀನ ಇದ್ರೆ ಪುದೀನ ಕೂಡ ಸೇರಿಸ್ಕೋಬಹುದು. ಹಾಗೇನೆ 2 ದೊಡ್ಡ ಸ್ಪೂನ್ ಅಲ್ಲಿ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೇನೆ 1/4 ಟೀ ಸ್ಪೂನ್ ಆಗೋಷ್ಟು ಸೋಡಾ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಕೂಡ ಇದಕ್ಕೆ ಮೇನ್ ಆಗಿ ಬೇಕಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್. ನೋಡಿ ಇವಾಗ ಡ್ರೈ ಆಗೇನೆ ಈ ರೀತಿ ಕಲ್ಸ್ಕೋಬೇಕಾಗುತ್ತೆ. ಯಾವುದೇ ಕಾರಣದಿಂದಲೂ ಕೂಡ ಸ್ವಲ್ಪನೂ ನೀರ್ ಹಾಕಬಾರ್ದು. ಇದೇ ರೀತಿ ಕಲ್ಸ್ಕೋಬೇಕು. ಸಬ್ಸಿಗೆ ಸೊಪ್ಪು, ಈರುಳ್ಳಿ ಹಾಗೆಯೇ ಕರಿಬೇವು, ನಾವು ಹಾಕೊಂಡಿರ್ತಕ್ಕಂಥ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ದೊಡ್ಡ ಲೋಟನ ತಗೊಂಡಿದ್ದೀನಿ. ಅದಕ್ಕೆ ಕಾಟನ್ ಬಟ್ಟೆನ ಅಂದ್ರೆ ಒದ್ದೆ ಆಗಿರ್ತಕ್ಕಂಥ ಒಂದು ಕಾಟನ್ ಬಟ್ಟೆನ ಕವರ್ ಮಾಡ್ಕೊಂಡು ಅದ್ರ ಮೇಲೆ ನಾನು ಇವಾಗ ವಡೆಗಳನ್ನ ತಟ್ತಾ ಇದ್ದೀನಿ. ಅಥವಾ ನೀವು ಈ ರೀತಿ ಮಾಡ್ಕೊಳಕ್ ಆಗಲ್ಲ ಅಂದವರು ಕೈನಲ್ಲೂ ಕೂಡ ತಟ್ಬೋದು, ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ತಟ್ಬೋದು. ಆದ್ರೆ ಈ ರೀತಿ ಕಾಟನ್ ಬಟ್ಟೆ ಮೇಲೆ ತಟ್ಟೋದ್ರಿಂದ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ. ಬಿಗಿನರ್ಸ್ ಆದ್ರೂ ಕೂಡ ಈಸಿಯಾಗಿ ಮಾಡಬಹುದು. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ. ತಕ್ಷಣನೇ ಅದು ಮೇಲೆ ಬಂದ್ರೆ ಎಣ್ಣೆ ಬಿಸಿಯಾಗಿದೆ ಅಂತ. ಇವಾಗ ಒಂದೊಂದೇ ವಡೆಗಳನ್ನ ತಟ್ಟಿ ಈ ರೀತಿ ಎಣ್ಣೆನಲ್ಲಿ ಬಿಡೋದು. ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ವಡೆಗಳನ್ನ ನೀವು ತಟ್ಟಿ ಬಿಟ್ಕೋಬಹುದು. ಒಂದು ಬ್ಯಾಚ್ ಅಲ್ಲಿ ಒಂದು 8 ರಿಂದ 10 ವಡೆಗಳೇ ಆಗುತ್ತೆ. ಇದು ದೊಡ್ಡ ಬಾಂಡ್ಲಿ ಆಗಿರೋದ್ರಿಂದ ಒಂದು 10 ವಡೆಗಳನ್ನೇ ಬಿಡಬಹುದು. ಹಾಗೇನೆ ಹಾಕಿದ ತಕ್ಷಣನೇ ಫ್ಲಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮುರಿದೋಗ್ತವೆ. ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ಆವಾಗ ನೀವು 2 ಸೈಡು ಕೂಡ ಫ್ಲಿಪ್ ಮಾಡ್ತಾ ಬೇಯಿಸಿ ತೆಗಿಬೇಕಾಗುತ್ತೆ. ಹಾಗೇನೆ ವಡೆಗಳನ್ನ ಎಣ್ಣೆಗೆ ಹಾಕುವಾಗ ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕಿ. ಹಾಗೇನೆ ಕಂಪ್ಲೀಟ್ ಆಗಿ ಎಲ್ಲಾ ವಡೆಗಳನ್ನ ಹಾಕ್ತಿರಲ್ಲ ಒಂದು ಬ್ಯಾಚ್ಗೆ ಆಗುವಷ್ಟು, ಅವಾಗ ಕಂಪ್ಲೀಟ್ ಆಗಿ ಹೈ ಫ್ಲೇಮ್ ಕೊಟ್ಕೊಂಡೆ ಬೇಯಿಸಿ. ಅವಾಗ ತುಂಬಾನೇ ಚೆನ್ನಾಗಿ ಹಾಗೇನೆ ಕ್ರಿಸ್ಪ್ ಆಗು ಕೂಡ ಬೇಯ್ತವೆ. ನೋಡಿ ಇವಾಗ ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ, ಮತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಇದು
ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.